ಅಂದರೆ ಇವಾಗ ಏನಾಯಿತು ಅಂದರೆ ನರಸಿಂಹ ಸಿನಿಮಾ ಬಂದಿತ್ತು ಅಂತ ನನಗೆ ನಮ್ಮ ಡೈರೆಕ್ಟ್ರ್ ಒಬ್ಬರು ಬಂದರು, ಅಪ್ರೋಚ್ ಮಾಡಿದ್ರು. ಸೊ ಆ ಡೈರೆಕ್ಟ್ರ್ ಬಂದಾಗ ನನಗನ್ನಿಸ್ತು, ಸದ್ಯಕ್ಕೆ ನಾನು ಆ ಸಂದರ್ಭದಲ್ಲಿ ಶೂಟಿಂಗ್ ಮಾಡೋ ಪರಿಸ್ಥಿತಿಲಿ ಇರಲಿಲ್ಲ. ನಾನು ಒಂದು ಸೆಟ್ಗೆ ಹೋಗೋದಾಗಲಿ ಅಥವಾ ಕಲಾವಿದರುಗಳನ್ನ ಕ್ಯಾಸ್ಟಿಂಗ್ ಮಾಡೋದಾಗಲಿ ಯಾವುದೂ ನನ್ನ ಕೈಲಿ ಪಾಸಿಬಲ್ ಆಗದೇ ಇರುವಂಥ ಸಿಚುವೇಷನಲ್ಲಿ ನಾನಿದ್ದೆ. ಸೊ ಈಗ ನಮ್ಮ ಡೈರೆಕ್ಟ್ರ್ ಹೇಳಿದ್ರು, ಆಯಿತು ಈ ಥರ ಮಾಡೋಣ, ಒಂದು ಸಿನಿಮಾ ಇದೆ, ಇದು ಚೆನ್ನಾಗಿದೆ. ಸೊ ಏನಂದರೆ ಫಸ್ಟ್ ಫ್ರೀಡಮ್ ಫೈಟರ್ ಆಗಿರೋದ್ರಿಂದ ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ ಬರುತ್ತೆ. ಸೊ ಇಂಥ ಒಂದು ಸಿನಿಮಾ ಮಾಡಿದ್ರೆ ಮಕ್ಕಳಿಗೆ ರೀಚ್ ಆಗುವಂಥದ್ದು ಏನೋ ಒಂದು ಕಾನ್ಸೆಪ್ಟ್ ಕೊಡ್ಬೋದು ನಾವು ಅಂತ ಹೇಳಿದ್ರು. ಆಮೇಲೆ ನನಗೂ ಅದೇ ಅನಿಸ್ತು, ಮೊದಲು ಏನೇ ಒಂದು ಡ್ರಾಮಾ ಅಂತ ಬಂದರೆ ಒಂದು ಸ್ಕೂಲ್ ಆ್ಯನ್ಯುವಲ್ ಫಂಕ್ಷನ್ನು ಅಥವಾ ಒಂದು ಕಾಲೇಜ್ ಏನೋ ಒಂದು ಫಂಕ್ಷನಲ್ಲಿ ಮೊದಲು ಚೂಸ್ ಮಾಡೋದೇ ಹೆಣ್ಮಕ್ಳು ರಾಣಿ ಚೆನ್ನಮ್ಮ ಪಾತ್ರನ ಇದು ಮಾಡ್ತಾರೆ. ಸೊ ಅಂಥದ್ದನ್ನು ನಾವು ಯಾಕೆ ಸಿನಿಮಾದಲ್ಲಿ ಇನ್ನೊಂದು ಕಾಸ್ಟಿಂಗ್ ಮಾಡಿದಾಗ ಹಿಸ್ಟ್ರಿ ನಾವು ಆಲ್ರೆಡಿ ಗೊತ್ತಿರೋ ಅಂಥ ವಿಚಾರನ ನಾವು ಆ್ಯಕ್ಟಿಂಗಲ್ಲಿ ನಾವು ತರ್ತೀವಿ ಅಂದರೆ ಅದಕ್ಕೆ ಬೇರೇನೋ ವಿಶೇಷತೆ ನಾವು ಕೊಡೋಕ್ಕಾಗಲ್ಲ. ಬಟ್ ಆದರೆ ಇದು ನಾವೇನು ಮಾಡಿದ್ವಿ ಅಂದರೆ ಮ್ಯಾನ್ಯುವಲ್ ವಾಯ್ಸ್ ಓವರೆಲ್ಲ ಮ್ಯಾನ್ಯುವಲಲ್ಲಿದೆ, ಡಬ್ಬಿಂಗ್ ಎಲ್ಲನೂ. ಹಾಗೆ ಸಾಂಗ್ಸ್ ಕೂಡ ಮ್ಯಾನ್ಯುವಲಲ್ಲೇ ಮಾಡಿ ಸೊ ಇದನ್ನು ಮಾಡೋಣ. ಇದು ಮತ್ತು ಇನ್ನೊಂದು ಏನಂದರೆ ಇದು ರಿವರ್ಸ್ ಆಗುತ್ತೆ. ಏನೇ ಆದರೂ ಫಸ್ಟೆಲ್ಲ ಇದೆಲ್ಲ ಡಬ್ಬಿಂಗು ಇದೆಲ್ಲ ಆಗಬೇಕು, ಪ್ರೊಸೆಸ್ ಈ ಥರ ಇರುತ್ತೆ. ಸೊ ಆಮೇಲೆ ಇದನ್ನು ಟೆಕ್ನಿಕಲಿ ಅದು ಕ್ರಿಯೇಟಿವಿಟಿ ವರ್ಕ್ ಮಾಡಬೇಕಾಗತ್ತೆ. ಸೊ ಇದೆಲ್ಲ ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು ನಮ್ಮ ಡೈರೆಕ್ಟ್ರು ಶ್ವೇತಾ ಶೆಟ್ಟಿ ಅಂತ. ಸೊ ಅವರು ಈಗಾಗಲೇ ಅವರೊಂದು ಸಿನಿಮಾ ಮಾಡಿದ್ದಾರೆ, ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಆ ಡೈರೆಕ್ಟ್ರು ಬಂದು ನನಗೆ ಅಪ್ರೋಚ್ ಮಾಡಿದಾಗ, ಆಯಿತು ಇದೊಂದು ಯಾಕೆ ಪ್ರಯತ್ನ, ಇದು ಒಂಥರ ಎಕ್ಸ್ಪೆರಿಮೆಂಟಲ್ ಅಂತ ಹೇಳಿದ್ರು. ಸೊ ಇದಕ್ಕೆ ನಾವು ಹಂಗೂ ಕೆಲವೊಂದು ನಮ್ಮ ಕನ್ನಡತಿಯರು ಇರಬೇಕು, ಅವ್ರ ಫೇಸ್ ಅಟ್ಲೀಸ್ಟು ಅವ್ರ ಫೇಸ್ನಾದರೂ ಬಳಕೆ ಮಾಡೋಣ ಅನ್ನೋದಿತ್ತು ನಮಗೆ. ಬಟ್ ಎಲ್ಲ ನಮ್ಮ ಕನ್ನಡ ಹೆಣ್ಮಕ್ಳು, ನಮ್ಮ ನಟಿಯರು ಅದು ಯಾಕೆ ಅಂತ ಗೊತ್ತಿಲ್ಲ, ಇಲ್ಲ ಆ ಫೇಸ್ ಹಾಕೊಳ್ಳೋದಕ್ಕೂ ನಮಗೆ ಅದೇ ಸೇಮ್ ಅಮೌಂಟೇ ಕೊಡಬೇಕು ರೆಮ್ಯುನರೇಷನ್ ಅಂದರು. ಸೊ ಹಿಂಗಾಗಿ ನಮಗೆ ಯಾಕೋ ಇದು ಸಾಧ್ಯ ಆಗಲ್ಲ, ಇಷ್ಟೊಂದೆಲ್ಲ ಬಜೆಟ್ ಹಾಕಿ. ಇವಾಗ ನಮ್ಮ ಸಿನಿಮಾ ಇಂಡಸ್ಟ್ರಿ ಗೊತ್ತಿದೆ, ಒಂದು ಬಿಸ್ನೆಸ್ ಆಗಬೇಕು ಅಂದರೆ ನಾವು ಒದ್ದಾಡಬೇಕು. ಅದರಲ್ಲಿ ಇದು ಒಂದು ಎಕ್ಸ್ಪೆರಿಮೆಂಟಲ್ ಮೂವಿ, ಸಿನಿಮಾ ಮಾಡ್ತಾ ಇದ್ದೀವಿ. ಈ ನಮ್ಮ ಸೆಕೆಂಡ್ ಪ್ರೊಡಕ್ಷನ್ನು, ಮೊದಲನೇ ಪ್ರೊಡಕ್ಷನ್ ಜೀನಿಯಸ್ ಮುತ್ತ ಮಾಡಿದಾಗ ಎಲ್ಲರೂ ಸಪೋರ್ಟ್ ಮಾಡಿ 25 ಡೇಸ್ ಮಾಡಿಕೊಟ್ಟಿದ್ರಿ. ನೀವುಗಳು ಕೂಡ, ನಮ್ಮ ಮಾಧ್ಯಮ ಮಿತ್ರರು ಕೂಡ ನನಗೆ ತುಂಬ ಸಹಕಾರಿಯಾಗಿದ್ರಿ ಆ ಟೈಮಲ್ಲಿ. ಸೊ ಈಗ ಇದು ಅಂತ ಅಂದಾಗ ಯಾವ ಥರ ನಾವು ಬರ್ತೀವಿ ಅನ್ನೋದು ಗೊತ್ತಿಲ್ಲ. ಆದರೆ ಕಿತ್ತೂರು ರಾಣಿ ಚೆನ್ನಮ್ಮ ಅನ್ನೋದು ಒಂದು ಹೆಗ್ಗಳಿಕೆಗೆ ನಮಗೆ ಅದು ಒಂದು ಮಾಡ್ತಾ ಇದ್ದೀವಿ ಅನ್ನೋದು. ಸೊ ಆ ಪಾತ್ರನ ನಾವು ಯಾರಿಗಾದ್ರೂ ಇಂಥವ್ರಿಗೆ ರಿಲೇಟೆಡ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಆದರೆ ಚೆನ್ನಮ್ಮ ಹಾಗೆ ಉಳಿತಾರೆ ಅನ್ನೋದನ್ನ ಮಾತ್ರ ನಾವು ಈ ಒಂದು ಸಿನಿಮಾ ಮೂಲಕ ಹೇಳ್ಬೋದು. ಈಗ ಒಂದು ಚಿಕ್ಕ ಬಿಟ್ಟು ನೋಡಿದ್ವಿ ನಾವು. ಸೊ ಎಲ್ಲೂ ಕೂಡ AI ಅಥವಾ VFX ಆಗಿರ್ಬೋದು, ಗ್ರಾಫಿಕ್ಸ್ ಎಲ್ಲೂ ಕೂಡ ಅದೊಂಥರ ಆಡ್ ಥರ ಅನ್ನಿಸ್ತಾ ಇದೆ. ಸೊ ನಿಮ್ಮ ಟೆಕ್ನಿಕಲ್ ಟೀಮ್ ಎಷ್ಟು ಸ್ಟ್ರಾಂಗ್ ಇತ್ತು? ಅಯ್ಯೋ ಖಂಡಿತವಾಗ್ಲೂ ಸ್ಟಾರ್ಟಿಂಗಲ್ಲಿ ಫಸ್ಟ್ ಮಾಡಿದಾಗ ನಾನು ಹೇಳ್ದೆ ನಮ್ಮ ಡೈರೆಕ್ಟ್ರಿಗೆ, ಏನಿದೆ ಈ ಥರ ಮಾಡಿಬಿಟ್ಟಿದ್ದೀರಾ, ಒಂದು ಏನೋ ಎಮೋಷ್ನಲ್ಲೇ ಕಾಣಿಸ್ತಿಲ್ಲ, ಯಾವುದೇ ಒಂದು ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಒಂದು ಬೊಂಬೆ ಚಿತ್ರ ನೋಡ್ತಾರೆ. ಸೊ ಆ ಚಿತ್ರದಲ್ಲೇ ಏನೂ ಇಲ್ಲ ಅಂದರೆ ಖಾಲಿ ಅಂದರೆ ಏನಪ್ಪ ಇದು ರೀಲ್ಸ್ಗಳಲ್ಲೇ AI ಸಿನಿಮಾಗಳು ಮಾಡ್ತಾನೆ ಇದ್ದಾರೆ, ಸೊ ಇವರೇನು ಅದನ್ನು ಸಿನಿಮಾ ಆಗಿ ಮಾಡೋದು ಅಂತ ಅನ್ಸುತ್ತೆ ಅಂದ್ಬಿಟ್ಟು ಕೊನೆಗೆ ನಮ್ಮ ಡೈರೆಕ್ಟ್ರು ಇಲ್ಲ ಇನ್ನೂ ಚೆನ್ನಾಗಿರೋದು ಹುಡುಕ್ತೀವಿ ಅಂತ ಹೇಳಿ ಚೆನ್ನೈ ಮತ್ತು ಬಾಂಬೆಲೆಲ್ಲ ತುಂಬ ಟೀಮ್ಗಳನ್ನ ಹುಡುಕಿ ಮಾಡ್ತಾ ಇರುವಂಥ ಸಿನಿಮಾ ಖಂಡಿತವಾಗ್ಲೂ ತುಂಬ ಅದ್ಭುತವಾಗಿ ಬಂದಿದೆ ಅಂತ ನಾನು, ಯಾಕಂದರೆ ಸುಮ್ಮನೆ ನಮ್ಮ ಸಿನಿಮಾ ಅಂತ ಹೇಳ್ಕೊಳ್ಳೋದಲ್ಲ, ಯಾಕಂದ್ರೆ ನಾನು ಸುಮಾರು ನೋಡ್ತಿರ್ತೀನಲ್ಲ ರೀಲ್ಸ್ಗಳಲ್ಲಿ, ಇವಾಗ ಅನ್ನೋದು ಒಂದು ಫೋಟೋಗೂ ಅಳವಡಿಸ್ತಾರೆ ಮತ್ತು ಒಂದು ವೀಡಿಯೋ ಮಾಡ್ಕೊಳ್ಳೋಕೆ ಅವ್ರಿಗೆ ಪರ್ಸ್ನಲ್ ಮಾಡ್ಕೊಳ್ಳೋಕ್ಕೂ ಅಳವಡಿಸ್ತಾ ಇದ್ದಾರೆ. ಸೊ ಹಿಂಗಿದ್ದಾಗ ನಾವು ಸಿನಿಮಾ ಆಗಿ ನಾವು ಬಿಸ್ನೆಸ್ ಮಾಡಬೇಕು, ಅದನ್ನು ತಂದು ಜನಗಳ ಮುಂದೆ ಕೊಡಬೇಕು, ಪ್ರೇಕ್ಷಕರು ಅದನ್ನು ಮೆಚ್ಚಬೇಕು ಅಂದಾಗ ನಾವು ಸ್ವಲ್ಪ ಅದಕ್ಕೆ ವರ್ಕೌಟ್ ಮಾಡಬೇಕಾಗತ್ತೆ. ಸೊ ಹಂಗಾಗಿ ನಾವು ಬಾಂಬೆ ಮತ್ತು ಚೆನ್ನೈ ಟೀಮ್ ಎರಡೂ ನಾವು ಹುಡುಕಿ ಇದನ್ನು ಮಾಡಿಸ್ತಾ ಇದ್ದೀವಿ.